ಟೆಕ್ನಿಕಲ್ ಇಶ್ಯೂ. ನೋಡಿ, ನಾವು ಏನು ಇಷ್ಟೆಲ್ಲ ಅನಾಲಿಸಿಸ್ ಏನ್ ಮಾಡ್ತಾ ಇದೀವಿ, ನಮಗೆ ನಮ್ಮ ಪಕ್ಷ ಮತ್ತೇನು ಮೈತ್ರಿಕೂಟ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಇಬ್ಬರಿಗೂ 2-3 ಬೇಕಾಗಿದೆ. ಓಕೆ, ಇಬ್ಬರಿಗೂ ಶಾರ್ಟೇಜ್ ಇರ್ತಕ್ಕಂಥ ಸಂದರ್ಭದಲ್ಲಿ ಸೆಕೆಂಡ್ ಪ್ರಾಶಸ್ತ್ಯದ ಮತಗಳೇನಿದೆ, ಎರಡನೇ ಪ್ರಾಶಸ್ತ್ಯದ ಮತ ಅಷ್ಟೋ ಜನರು ಕೂಡ ಇವ್ರಿಗೆ ಹಾಕೋದಕ್ಕೆ ಅವಕಾಶ ಇರೋದ್ರಿಂದ, ಸೊ ಆ ಸಮಯದಲ್ಲಿ ಏನಾಗ್ತದೆ, ನಮ್ಮ ಕ್ಯಾಂಡಿಡೇಟ್ಗೆ ಸೆಕೆಂಡ್ ಪ್ರಾಶಸ್ತ್ಯ ಮತಗಳು ಜಾಸ್ತಿ ಆಗ್ತದೆ. ಅವರಲ್ಲಿರ್ತಕ್ಕಂಥದ್ದು 82, ನಮ್ಮಲ್ಲಿರ್ತಕ್ಕಂಥದ್ದು 140. ಸೊ 140 ಜನರು ನಮ್ಮ ಪರವಾಗಿ ಸೆಕೆಂಡ್ ಪ್ರಾಶಸ್ತ್ಯದ ಮತಗಳಾದಾಗ ಆಟೋಮೆಟಿಕ್ ಆಗಿ ಏನಾಗ್ತದೆ, ಈಕ್ವಲ್ ಅಂದ್ರೆ ಯಾಕೆ ಹಾಕಬೇಕು ಅಂತ ಸರ್, ಸೆಕೆಂಡ್ ಪ್ರಿಫರೆನ್ಸ್ ನಿಮ್ಮವ್ರಿಗೆ ಯಾಕೆ ಹಾಕಬೇಕು, ಏನ್ ಕಂಪಲ್ಷನ್ ಇದೆ? ಅಲ್ಲ, ಯಾರು ನಮ್ಮ ಶಾಸಕರಲ್ವಾ? ಇಲ್ಲ, ನಾನು ಹೇಳ್ತಿರೋ ಜೆಡಿಎಸ್ ಹೇಳ್ತಾ ಇಲ್ಲ ನಮ್ಗೆ. ಅವರಲ್ಲಿರ್ತಕ್ಕಂಥ 84 ಫಸ್ಟ್ ಏನು 84 ಅಲ್ಲಿ ಏನಿದ್ದಾರೆ ಅವರು 66 ಹೋಗ್ತಾರೆ, 56 ಒಂದು ಇಬ್ರಿಗೆ ಹೋಗ್ತದೆ. ಇನ್ನು ಉಳಿದಿರ್ತಕ್ಕಂಥ ಏನು 24 26 ಏನಿದೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಇಬ್ರು ಬೇಕಾಗಿದೆ. ಅದೇ ರೀತಿ ನಮಗೂ ಇಬ್ರು ಬೇಕಾಗಿದೆ. ಆ ಇಬ್ರು ಪ್ರಾಶಸ್ತ್ಯ ಮತಗಳು ಇನ್ ಕೇಸ್ ಯಾರು ಆಗ್ಲೇ ಇಲ್ಲ ಅನ್ಕೊಳ್ಳಿ, ಅವಾಗ ಏನಾಗ್ತದೆ, ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ ಬಂದಾಗ ಆ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ಗಳು ನಮಗೆ ನೇರವಾಗಿ ಬರ್ತದೆ. ಇದ್ರ ಜೊತೆಗೆ ಇದರ ಜೊತೆಗೆ 12 ಜನ ಬಿಜೆಪಿ ಮತ್ತೆ ಜೆಡಿಎಸ್ ನ ಶಾಸಕರು ಆಲ್ರೆಡಿ ನಾವು ಬರ್ತೀವಿ 12 ಜನ ನಮ್ಮಿಂದ ಬಿದ್ದಿದ್ದಾರೆ. ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀನಿ ನಾನು, 12 ಜನ ಬಿಜೆಪಿ ಜೆಡಿಎಸ್ ನವರು ನಮ್ಮ ಜೊತೆ ಬರ್ತೀನಿ ಅಂತ ಹಿಂದೆ ಬಿದ್ದಿದ್ದಾರೆ. ಏನ್ ಗೊತ್ತಾ, 2028ರ ದಿಕ್ಕು ದೆಸೆ ಈಗಾಗಲೇ ನಿರ್ಧಾರ ಆಗೋಗಿದೆ. ಕರ್ನಾಟಕ ರಾಜ್ಯ ಒಂದ್ ನಿಮಿಷ ಕರ್ನಾಟಕ ರಾಜ್ಯ ಬೇರೆ ರಾಜ್ಯಗಳ ತರ ಅಲ್ಲ. ಕರ್ನಾಟಕದಲ್ಲಿ ಮ್ಯಾಂಡೇಟ್ ಒಂದ್ ನಿಮಿಷ ನೀವು 94 ಮೇಲೆ ನಿಮಗೆ ಮ್ಯಾಂಡೇಟ್ ಕೊಟ್ಟೇ ಇಲ್ಲ, ಅದಕ್ಕೆ ಹೇಳಿ ನೋಡಿ ಏನಂತಂದ್ರೆ ವಿಚಾರ ಏನು, ಪ್ರಬುದ್ಧ ಜನರು ಅದಕ್ಕೆ ಪ್ರಬುದ್ಧರು ಎಷ್ಟು ಮಟ್ಟಕ್ಕಿದ್ದಾರೆ ಅಂದ್ರೆ, ನೀವು ಕೊನೆ 3 ದಿವಸದಲ್ಲಿ ಚುನಾವಣೆನ ನಾವು ಡಿಸೈಡ್ ಮಾಡೋರಲ್ಲ, ನಾವು ಡಿಸೈಡ್ ಮಾಡೋರು 6 ತಿಂಗಳು 1 ವರ್ಷದ ಮುಂಚೆ. ಈಗಾಗಲೇ ಡಿಸೈಡ್ ಆಗ್ಬಿಟ್ಟಿದೆ, ಕಾಂಗ್ರೆಸ್ ಈ ಕರ್ನಾಟಕಕ್ಕೆ ರಾಜ್ಯಕ್ಕೆ ಶಾಪ ಅಂತ ಹೇಳಿ, ಅದರಿಂದಾಗಿ ಇದನ್ನ ತೊಲಗಿಸಬೇಕು ಅಂತ ಹೇಳಿ ಜನ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಯಾಕೆ ಈಗ ಪ್ರಾಶಸ್ತ್ಯತೆ ಓಟ್ಗಳಿಗೆ ಬನ್ನಿ ನೀವು, ಆಯ್ತಾ? ಫಸ್ಟ್ ಬರೋದು ಏನು ಅಂದ್ರೆ 28 ಓಟ್ ಬಿದ್ದ ಮೇಲೆ ಬೀಳದೆ ಇದ್ದ ಪಕ್ಷದಲ್ಲಿ ಬರ್ತಕ್ಕಂಥದ್ದು, ಆವಾಗ ಸೆಕೆಂಡ್ ಪ್ರಾಶಸ್ತ್ಯತೆ ಓಟ್ ಬರೋದು, ಆಯ್ತಾ? ಆ ಸಂಗತಿಗೆ ಹೋಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಒಂದು ಪಾಯಿಂಟ್, ಆಯ್ತಾ? ಉದಾಹರಣೆಗೆ ಜನಾರ್ದನ್ ರೆಡ್ಡಿ ಅವರು ಏನಿದ್ದಾರೆ, ಅವರು ನಮ್ಮ ಪಕ್ಷದ ಈಗಾಗಲೇ ನೋಂದಾವಣೆ ಮಾಡ್ಕೊಂಡ್ಬಿಟ್ಟವ್ರೆ. ಅಂದ್ರೆ ನಮ್ದು 62 63 ಆಯ್ತು, ಅಂದ್ರೆ ನಮ್ದು 7 ಎಕ್ಸ್ಟ್ರಾ ಓಟ್ ಆಯ್ತು. ಯತ್ನಾಳ್ ಅವರು ಹೇಳಿದ್ದಾರೆ, ನಾನು ಕ್ಲಿಯರ್ ಕಟ್ ಆಗಿ ಕಾಂಗ್ರೆಸ್ ಮಾತ್ರ ಓಟ್ ಹಾಕಲ್ಲ ಅಂತ ಹೇಳಿ. ಅಂದ್ರೆ ಅರ್ಥ ಆಯ್ತು ಅಂದ್ರೆ 8 ಆಯ್ತು. ಅಂದ್ರೆ 10 ಶಾರ್ಟೇಜ್ ಏನಿತ್ತು ಜೆಡಿಎಸ್ ಜೆಡಿಎಸ್ ಕ್ಯಾಂಡಿಡೇಟ್ಗೆ, ಅದನ್ನ 2 ಶಾರ್ಟೇಜ್ ಆಯ್ತು. 2 ಶಾರ್ಟೇಜ್ ಇನ್ನ ನಮ್ಮ ಲತಾ ಮಲ್ಲಿಕಾರ್ಜುನ್ ಅವರು ಮತ್ತು ಪುಟ್ಟಸ್ವಾಮಿಗೌಡರು ಹಾಕಿದ್ರೆ ಮುಗಿದೋಯ್ತು. ಅಕಸ್ಮಾತ್ ಎಸ್.ಟಿ. ಸೋಮಶೇಖರ್ ಅವರು ಅವ್ರಿಗೆ ಈಗಾಗಲೇ ನಾನು ಬಿಜೆಪಿ ಕಂಟೆಸ್ಟ್ ಮಾಡಬೇಕು, ಶಿವರಾಮೇಶ್ವರವರೆಗೂ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಬೇಕು, ನಾನು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಏನ್ಬಿಟ್ಟು ಏನಾದ್ರು ಅನ್ಸ್ಬಿಟ್ಟು ಮತ ಹಾಕಿದ್ರೆ ಅಲ್ಲಿಗೆ ವಿನಯ್ ಗೆಲ್ಲಕ್ಕಾಗಲ್ಲ. ಆಗ ಆಮೇಲೆ ಜೊತೆಗೆ ಇನ್ನೊಂದನ್ನು ನಾನು ಇನ್ನೂ ಒಂದ್ಸತಿ ಹೇಳ್ತೇನೆ, ಒತ್ತು ಕೊಟ್ಟು ಹೇಳ್ತೇನೆ. ಈಗ ಜಮೀರ್ ಅಹಮದ್ ಅವರು ಕಾನ್ಶಿಯಸ್ ವೋಟ್ ಮಾಡಿದ್ರೆ ಯಾರಿಗೆ ವೋಟ್ ಮಾಡಬೇಕು, ಆಯ್ತಾ? ಒಂದು ಸೆಕೆಂಡ್ ಎಚ್.ಕೆ. ಪಾಟೀಲ್ ಕಾನ್ಶಿಯಸ್ ವೋಟ್ ಮಾಡಿದ್ರೆ ಯಾರಿಗೆ ಮಾಡಬೇಕು? ಈ ರೀತಿ ಪಟ್ಟಿ ಏನಿದೆ ಕಾಂಗ್ರೆಸ್ ದೊಡ್ಡದಿದೆ. ಕಾನ್ಶಿಯಸ್ ವೋಟ್ ಆಮೇಲೆ ಜೊತೆಗೆ ಅಸಮಾಧಾನ, ಜೊತೆಯಲ್ಲಿ ಎಚ್.ಕೆ. ಪಾಟೀಲ್ ಅವರ ಅಸಮಾಧಾನ, ಚಲುವರಾಯಸ್ವಾಮಿ ಅವರಂತೂ ಡೈರೆಕ್ಟ್ ಆಗಿ ಅಸಮಾಧಾನ ಇವರ ಅಸಮಾಧಾನ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಮೇಶ್ ಜಾರಕಿಹೊಳಿ ಅಸಮಾಧಾನ, ಬಿ.ಎಲ್. ಸಂತೋಷ್, ಅದನ್ನು ಚರ್ಚೆ ಮಾಡಿ. ನೀವು ಯಾವಾಗ ಒಂದ್ ಸೈಡ್ ಚರ್ಚೆ ಮಾಡಬೇಡಿ. ನೀವು 18 16 ಅಂತ ನಂಬರ್ ಕೊಟ್ಟಾಗ ನಾನು ಕೇಳಿಸ್ಕೊಂಡಿದ್ದೀನಿ. ಹೇಳಿ, ಅಲ್ಲ ನಾನು ನಿಮ್ಗೆ